ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಇವತ್ತು ಎಗ್ ಮಸಾಲ ಕರಿ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ತುಂಬಾ ಈಸಿ ಮಾಡಲಿಕ್ಕೆ. ಒಂದು ಸಲ ಮಾಡಿದರೆ ನೀವು ಪದೇ ಪದೇ ಮಾಡಬೇಕಂತ ಅನಿಸ್ತದೆ. ಯಾಕಂದರೆ ಮಾಡಲಿಕ್ಕೂ ಈಸಿ, ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿರ್ತದೆ. ಅಂತಹ ಒಂದು ಸ್ಪೆಷಲ್ ರೆಸಿಪಿ ಇದು. ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಆನಿಯನ್ ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡಿದ್ದೇನೆ. ಎಷ್ಟಂತ ಈಗ ಹೇಳ್ತೇನೆ. ಫಸ್ಟಿಗೆ ನಾವೊಂದು ಮಿಕ್ಸಿ ಜಾರ್ ತಗೊಂಡು ಇದನ್ನೆಲ್ಲ ನಾವು ಗ್ರೈಂಡ್ ಮಾಡಿಕೊಳ್ಬೇಕು. ಇಲ್ಲಿ ನಾನು ಆನಿಯನ್ ಒಂದು 3 ತಗೊಂಡಿದ್ದೇನೆ. ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾಗಿತ್ತು, ಹಾಗಾಗಿ ನಾನಿಲ್ಲಿ 3 ಆನಿಯನ್ ತಗೊಂಡಿದ್ದೇನೆ. ಮೀಡಿಯಮ್ ಸೈಜ್ ಇದು. ನಿಮಗೆ ಗ್ರೇವಿ ಜಾಸ್ತಿ ಬೇಡ ಅಂದರೆ ಬೇಕಿರೋ ಒಂದು 2 ಆನಿಯನ್ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಒಂದೇ ಒಂದು ನಾನು ಸ್ವಲ್ಪ ದೊಡ್ಡ ಸೈಜಿದು ಟೊಮೆಟೊ ತಗೊಂಡಿದ್ದೇನೆ. ಈಗ ಟೊಮೆಟೊ ಸ್ವಲ್ಪ ರೇಟೆಲ್ಲ ಜಾಸ್ತಿ ಉಂಟಲ್ಲ, ಹಾಗಾಗಿ ಒಂದೇ ಒಂದು ಟೊಮೆಟೊ ತಗೊಂಡಿದ್ದೇನೆ. ನಮಗೆ ಹುಳಿ ಬೇಕು. ಅದರ ಬದಲಿಗೆ ನಾನು ಟೊಮೆಟೊ ಬದಲಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನಾನಿಲ್ಲಿ ಹಾಕ್ತಾಯಿದ್ದೇನೆ. ಸ್ವಲ್ಪ ತುಂಬ ಹಾಕಿ ಜಾಸ್ತಿ ಹುಳಿಯೆಲ್ಲ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕಿದ್ದೇನೆ ಅಷ್ಟೇ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ನಾನು ತಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಪುದೀನ, ಸಣ್ಣ ಸಣ್ಣದೊಂದು 2 ತುಂಡು ಶುಂಠಿಯನ್ನು ಕೂಡ ಇಲ್ಲಿ ನಾನು ತಗೊಂಡಿದ್ದೇನೆ ನೋಡಿ. ಹಾಗೆಯೇ ಒಂದು 7 ಎಸಳು ಬೆಳ್ಳುಳ್ಳಿ, ಗಾರ್ಲಿಕ್ ಕ್ಲೋವ್ಸ್ ಕೂಡ ನಾನಿಲ್ಲಿ ತಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಕಾಯಿ ಮೆಣಸು. ನಿಮಗೆ ಖಾರ ಯಾವ ರೀತಿ ಬೇಕಂತ ಗೊತ್ತಿರ್ತದಲ್ವ, ಹಾಗೆಯೇ ನೀವು ಹೆಚ್ಚು ಕಮ್ಮಿ ಮಾಡಿಕೊಂಡು ತಗೊಳ್ಬೋದು. ಮಕ್ಕಳೆಲ್ಲ ತಿನ್ನೋದಂತಾದರೆ ಸ್ವಲ್ಪ ಕಡಿಮೆ ಖಾರ ಹಾಕ್ಕೊಳ್ಬೋದು. 1 ಟೇಬಲ್ ಸ್ಪೂನ್ ನಾನಿಲ್ಲಿ ಎಳ್ಳು ಹಾಕಿದ್ದೇನೆ, ಸೀಸಮೆ ಸೀಡ್ಸ್. ಹಾಗೆಯೇ ಒಂದು 8 ರಿಂದ 9 ಕ್ಯಾಶ್ಯೂ ನಟ್ ಕೂಡ ಹಾಕಿದ್ದೇನೆ, ಗೋಡಂಬಿ. ತುಂಬಾ ಟೇಸ್ಟ್ ಆಗ್ತದೆ ಇದು ಹಾಕೋದ್ರಿಂದ. ಇನ್ನಿದಕ್ಕೆ ನಾನು 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೇನೆ. ಖಾರ ನಿಮಗೆ ಜಾಸ್ತಿ ಬೇಡ ಅಂದರೆ ರೆಡ್ ಚಿಲ್ಲಿ ಪೌಡರನ್ನಿಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು, ಅಥವಾ ಇದು ಸ್ವಲ್ಪ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು. ಒಂದು ಅರ್ಧ ಸ್ಪೂನ ಬೇಕಿರುವಷ್ಟು ನೋಡಿಕೊಂಡು ನೀವಿಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲಿ ಮತ್ತು 2 ಟೀ ಸ್ಪೂನಷ್ಟು ನಾನು ಕೊತ್ತಂಬರಿ ಪುಡಿಯನ್ನು ತಗೊಳ್ತಾ ಇದ್ದೇನೆ, ಕೊರಿಯಾಂಡರ್ ಪೌಡರ್ 2 ಟೀ ಸ್ಪೂನ್. ಹಾಗೆಯೇ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1/4 ಟೀ ಸ್ಪೂನ್ ರೋಸ್ಟೆಡ್ ಜೀರಾ ಪೌಡರ್, ಇದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ರೋಸ್ಟೆಡ್ ಜೀರಾ ಪೌಡರ್ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. 1/4 ಟೀ ಸ್ಪೂನ್ ಇಲ್ಲಿ ಟರ್ಮರಿಕ್ ಪೌಡರನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಇನ್ನು ಗ್ರೈಂಡ್ ಮಾಡಲಿಕ್ಕೆ ಬೇಕಿರುವಷ್ಟು ನೀರು, ಅಗತ್ಯ ಇದ್ದರೆ ಗ್ರೈಂಡ್ ಮಾಡುವಾಗ ಕೂಡ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ನೀರಾದರೂ ಪರವಾಗಿಲ್ಲ, ಮತ್ತು ಅದು ಕರೆಕ್ಟ್ ಆಗ್ತದೆ. ನಾವು ಗೋಡಂಬಿ ಎಲ್ಲ ಹಾಕಿ ಮಾಡೋದ್ರಿಂದ ಸ್ವಲ್ಪ ಥಿಕ್ನೆಸ್ ಜಾಸ್ತಿನೇ ಇರ್ತದೆ. ಇನ್ನಿದು ಸ್ಮೂತಾಗಿ ಇಲ್ಲಿ ಪೇಸ್ಟ್ ಮಾಡಿ ತರುವ ಒಳ್ಳೆ ರೀತಿ ಗ್ರೈಂಡ್ ಆಗಬೇಕು. ಈಗ ನೋಡಿ ಕರೆಕ್ಟಾಗಿ ಗ್ರೈಂಡ್ ಆಗಿದೆ. ಇಲ್ಲಿ ಇನ್ನು ನಾನಿಲ್ಲಿ ತಗೊಂಡಿರುವಂಥದ್ದು ಸ್ವಲ್ಪ ಗ್ರೀನ್ ಪೀಸ್, ಬಟಾಣಿ. ಇದನ್ನು ನಾನಿಲ್ಲಿ ಬೇಯಿಸಿಟ್ಟಿದ್ದೇನೆ. ಬೇಕಿದ್ದರೆ ಹಾಕ್ಕೊಳ್ಬೋದು, ಇದನ್ನು ಕೂಡ ನೀವು ಬಟಾಣಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು 5 ಮೊಟ್ಟೆ ತಗೊಂಡಿದ್ದೇನೆ, ಎಗ್. ನಾನು ಈ ರೀತಿ ಇಲ್ಲಿ ಕಟ್ಸ್ಗಳನ್ನು ಹಾಕಿದ್ದೇನೆ ನೋಡಿ. ಹೀಗೆ ಹಾಕೋದ್ರಿಂದ ಒಳ್ಳೆ ಮಸಾಲೆ ಎಲ್ಲ ಎಳ್ಕೊಂಡು ಟೇಸ್ಟ್ ಆಗ್ತದೆ. ಇಲ್ಲಾಂದರೆ ಮೊಟ್ಟೆ ಒಳಗಿಂದ ಒಂಥರ ಚಪ್ಪೆ ಚಪ್ಪೆ ಇರ್ತದಲ್ಲ, ಇದೆಲ್ಲ ಮಸಾಲೆ ಎಲ್ಲ ಎಳೆದು ಒಳ್ಳೆ ಟೇಸ್ಟ್ ಆಗಿರ್ತದೆ. ನಾನು ಈ ರೀತಿ ಕಟ್ ಮಾಡಿದೆ ನೋಡಿ. ಫಸ್ಟಿಗೆ ಈ ರೀತಿ ಉದ್ದನೆ 4 ಸೈಡಲ್ಲಿ ಕಟ್ ಮಾಡಿದ್ದೇನೆ. ಆಮೇಲೆ ಮಧ್ಯದಲ್ಲಿ 2 ಸೈಡಲ್ಲಿ ಕೂಡ ಕಟ್ ಮಾಡಿದ್ದೇನೆ ಈ ರೀತಿ ನೋಡಿ. ಇದು ಬೇಕಿದ್ದರೆ ನೀವು ಈ ಕಟ್ಸ್ಗಳನ್ನು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕಬೇಕಂತ ಏನಿಲ್ಲ, ನಿಮ್ಮ ಇಷ್ಟ, ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಗ ಇದೆಲ್ಲ ರೆಡಿ ಆಯಿತು. ಇನ್ನು ನಾವು ಗ್ರೇವಿಗೆ ರೆಡಿ ಮಾಡ್ಕೊಳ್ಳುವ, ಮಸಾಲೆ ಮಾಡ್ಕೊಳ್ಳಿಕ್ಕೆ. ಇಲ್ಲಿ ನಾನು ಗ್ಯಾಸಲ್ಲಿ ಒಂದು ಕಡಾಯಿ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಲಿವ್ ಆಯಿಲನ್ನು ಹಾಕ್ತಾ ಇದ್ದೇನೆ. ನೀವು ಮನೇಲಿ ಯಾವುದು ಆಯಿಲ್ ಯೂಸ್ ಮಾಡ್ತೀರಿ ಅದನ್ನಿಲ್ಲಿ ಹಾಕ್ಕೊಳ್ಬೋದು. ಇನ್ನು ಇದಕ್ಕೆ 1 ಬೇ ಲೀಫ್ ಹಾಕ್ತಾ ಇದ್ದೇನೆ ನೋಡಿ, 2 ಭಾಗ ಮಾಡಿದ್ದೇನೆ. ಹಾಗೆಯೇ ಒಂದು ಸಣ್ಣ ತುಂಡು ಸಿನಮನ್, 1-2 ಕಾರ್ಡಮಮ್, 1-2 ಕ್ಲೌಸ್, ಸ್ವಲ್ಪ ಕ್ಯೂಮಿನ್ ಸೀಡ್ಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಇದು ಸ್ವಲ್ಪ ಎಲ್ಲ ಚಟಪಟ ಆದ ನಂತರ ಇದಕ್ಕೆ ನಾವು ಕಡ್ದಿಟ್ಟಂತಹ ಮಸಾಲೆ ಉಂಟಲ್ಲ ಅದನ್ನಿಲ್ಲಿ ಆ್ಯಡ್ ಮಾಡಿಕೊಳ್ಳುವ. ಒಮ್ಮೆಲೆ ಹಾಕಬೇಡಿ. ಒಮ್ಮೆಲೆ ಹಾಕಿದರೆ ಏನಾಗ್ತದೆ ಗೊತ್ತುಂಟ, ಆಯಿಲ್ ಇದೆಯಲ್ಲ ಮೈ ಮೇಲೆ ಹಾರುವ ಚಾನ್ಸ್ ಇರ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡಿ ಹಾಕ್ಕೊಂಡ್ರೆ ಆಯಿತು. ಇನ್ನು ಈ ನಾವು ಹಾಕಿದ ಮಸಾಲೆಯನ್ನು ಒಂದು 2 ರಿಂದ 3 ನಿಮಿಷ ನಾವು ಹೀಗೇ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಕೈ ಬಿಡಬೇಡಿ, ಯಾಕಂದರೆ ತಳ ಹಿಡಿಬೋದು. ಹೈ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಬೋದು. ಒಂದು 2 ರಿಂದ 3 ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಬೇಕು. ಯಾಕಂದರೆ ನಾವೀಗ ಎಲ್ಲ ಹಸಿ ವಸ್ತು ಹಾಕಿದ್ದೇವೆ ಇದಕ್ಕೆ, ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿ ತನಕ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 2 ರಿಂದ 3 ನಿಮಿಷ ಮಾಡಬೇಕಾಗ್ತದೆ. ಈಗ ನೋಡಿ, ಇದು 2 ರಿಂದ 3 ನಿಮಿಷ ಆಯಿತು. ಇದರ ನೀರೆಲ್ಲ ಡ್ರೈ ಆಗಿದೆ, ಹಾಗೆಯೇ ಇದರ ಹಸಿ ವಾಸನೆ ಕೂಡ ಹೋಗಿದೆ. ಇನ್ನು ನಾವು ಮಿಕ್ಸಿ ಜಾರಿಗೇ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ. ನೀರೆಷ್ಟು ಬೇಕು ನೋಡಿಕೊಂಡಿಲ್ಲಿ ಹಾಕ್ಕೊಳ್ಬೋದು.
ಈಗ ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಬೇಕಂತ ಅನಿಸಿದರೆ ತಿಕ್ಕಾಗಿದೆ ಗ್ರೇವಿ ಅಂತ ಇದ್ದರೆ ಇನ್ನೊಂದು ಸಲ ನಾವು ನೀರನ್ನು ಇಲ್ಲಿ ಆ್ಯಡ್ ಮಾಡಿಕೊಳ್ಳುವ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕಾಗ್ತದೆ, ಯಾಕಂದರೆ ಎಲ್ಲ ಮಾಡಿ ಎಲ್ಲ ಆದ ನಂತರ ಇದು ಪುನಃ ಗ್ರೇವಿ ತಿಕ್ಕಾಗಿ ಬರ್ತದೆ ಈ ಮಸಾಲೆ. ಯಾಕಂದರೆ ನಾವು ಇದಕ್ಕೆ ಕ್ಯಾಶ್ಯೂ ನಟ್ಟೆಲ್ಲ ಹಾಕಿದ್ದೇವಲ್ಲ, ಹಾಗಾಗಿ ಇದು ತಿಕ್ಕಾಗಿ ಬರ್ತದೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಈಗ ನೋಡಿ ನಾನು ಅಷ್ಟು ನೀರು ಹಾಕಿದರೆ ಕೂಡ ಇದು ತಿಕ್ಕಾಗೇ ಇದೆ. ಇನ್ನು ಕೂಡ ನಾನು ಸ್ವಲ್ಪ ನೀರನ್ನಿಲ್ಲಿ ಆ್ಯಡ್ ಮಾಡ್ಕೊಳ್ತೇನೆ. ನನಗೆ ತುಂಬ ತಿಕ್ಕಾಗಿ ಗ್ರೇವಿ ಬೇಡ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಿದ್ದೇನೆ. ಈಗ ತಿಕ್ಕೆ ಬೇಕಂತಿದ್ರೆ, ಈಗ ರೈಸಿಗಲ್ಲ ನಮಗೆ ನಾಷ್ಟ ಮಾಡಲಿಕ್ಕಂತಿದ್ರೆ, ಈಗ ಪರೋಟ ಚಪಾತಿ ಹಾಗೆಲ್ಲ ತಿನ್ನಲಿಕ್ಕೆ ಬೇಕಿದ್ರೆ ಸ್ವಲ್ಪ ಗ್ರೇವಿಯನ್ನು ತಿಕ್ಕಾಗಿ ಮಾಡ್ಕೊಳ್ಬೋದು. ನಿಮಗೆ ಹೇಗೆ ಬೇಕು ಹಾಗೆ ನೋಡಿಕೊಂಡು ಮಾಡಿ. ಇದೆಲ್ಲ ಮಿಕ್ಸ್ ಆದ ನಂತರ ನಾನಿಲ್ಲಿ ಗ್ರೀನ್ ಪೀಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಗ್ರೀನ್ ಪೀಸ್ ಇಲ್ಲ ಅಂದರೆ ನೀವು ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಹಾಕಿದರೆ ಸ್ವಲ್ಪ ಟೇಸ್ಟ್ ಆಗ್ತದೆ, ಬಾಯಿಗೆ ಸಿಗುವಾಗ ಸ್ವಲ್ಪ ರುಚಿಯಾಗಿರ್ತದೆ. ಈಗ ಇದು ಕೂಡ ಮಿಕ್ಸ್ ಆಯಿತು. ಇನ್ನು ನಾವು ಇದರ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಕುದೀಲಿಕ್ಕೆ ಬಿಡಬೇಕು. ಆದರೆ ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡ್ತಾಯಿರಿ, ಯಾಕಂದರೆ ಕ್ಯಾಶ್ಯೂ ನಟ್ ಮತ್ತು ಎಳ್ಳು ಹಾಕಿದ್ರಿಂದ ಸಿಸಮೆ ಸೀಡ್ಸ್ ತಳ ಹಿಡಿಯುವ ಚಾನ್ಸ್ ಇರ್ತದೆ. ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ಚೆಕ್ ಮಾಡ್ತಾಯಿರಿ. ಈಗ ನೋಡಿ ಒಳ್ಳೆ ರೀತಿಯಲ್ಲಿ ಕುದಿತಾ ಇದೆ ನೋಡಿ. ಇದನ್ನೊಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ಇನ್ನೆಲ್ಲ ಮಿಕ್ಸ್ ಆಯಿತು. ಈ ಸ್ಟೇಜಲ್ಲಿ ನಾವು ಇನ್ನಿದಕ್ಕೆ ಸಾಲ್ಟನ್ನು ಸೇರಿಸ್ಕೊಳ್ಳುವ. ಫಸ್ಟಿಗೆ ನಾವು ಸಾಲ್ಟ್ ಸೇರಿಸಿದರೆ ನೀರೆಲ್ಲ ಹಾಕಿ ಆದ ಕೂಡಲೇ ನಾವು ನೀರೆಲ್ಲ ಹಾಕಿದ ಲೆಕ್ಕದಲ್ಲಿ ಅಳತೆ ಮಾಡಿ ನಾವಲ್ಲಿ ಸಾಲ್ಟನ್ನು ಸೇರಿಸಿದರೆ ಏನಾಗ್ತದೆ, ಈ ಗ್ರೇವಿ ತಿಕ್ಕಾಗಿ ಬರುವಾಗ ಸಾಲ್ಟ್ ಜಾಸ್ತಿ ಆಗಿರ್ತದೆ. ಹಾಗಾಗಿ ಎಲ್ಲ ಮಿಕ್ಸ್ ಆಗಿ ಆದ ನಂತರ ನಾವು ತಿಕ್ನೆಸ್ ಎಲ್ಲ ನೋಡಿಕೊಂಡು ಸಾಲ್ಟನ್ನು ಇಲ್ಲಿ ಆ್ಯಡ್ ಮಾಡಿಕೊಳ್ಳುವ. ಸಾಲ್ಟ್ ಎಲ್ಲ ಮಿಕ್ಸ್ ಆದ ನಂತರ ಇಲ್ಲಿ ನಾವಿನ್ನು ಎಗ್ಗನ್ನಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ನೀವು ಯಾವತ್ತೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದೀರಿ, ಇನ್ನೂ ಕೂಡ ಮಾಡಬೇಕಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ತೇನೆ. ನನಗೆ ಇಷ್ಟ ತನಕ ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಚೆನ್ನಾಗಿ ಕುದಿಸಿ ತೆಗೆಯುವ. ಒಳ್ಳೆ ರೀತಿಯಲ್ಲಿ ಮೊಟ್ಟೆ ಹಾಕಿದ ನಂತರ ಕೂಡ ಕುದಿತಾ ಇದೆ ನೋಡಿ. ಇಷ್ಟ ಆದ ನಂತರ ಸಾಕು, ಇನ್ನು ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡಿಕೊಳ್ಳುವ. ಲಾಸ್ಟಿಗೆ ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇದರ ಬದಲಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು. ನಾವು ಫಸ್ಟಿಗೆ ಗ್ರೈಂಡ್ ಮಾಡುವಾಗ ಹಾಕಿದ್ರಿಂದ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಇನ್ನೊಂದು ಸಲ ಆ್ಯಡ್ ಮಾಡಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಎಗ್ ಮಸಾಲ ಕರಿಯನ್ನು ಮಾಡ್ಬೋದು ಅಂತ ಹೇಳಿ. ತುಂಬಾ ಸಿಂಪಲಾಗಿ ಮಾಡ್ಬೋದು. ಈಗ ಬ್ರೇಕ್ಫಾಸ್ಟಿಗೆ ಕೂಡ ಇಡ್ಲಿ ದೋಸೆ ಚಪಾತಿ ಜೊತೆ ಕೂಡ ನಾವಿದನ್ನು ತಿನ್ನಲಿಕ್ಕೆ ರುಚಿ ಆಗ್ತದೆ. ಹಾಗೆಯೇ ಅನ್ನದ ಜೊತೆ ಕೂಡ ಇದು ತುಂಬಾ ಟೇಸ್ಟ್ ಆಗ್ತದೆ. ಹಾಗೆ ಡಿನ್ನರ್ಗೆ ಕೂಡ ಇದನ್ನು ಮಾಡ್ಕೊಳ್ಬೋದು. ತುಂಬಾ ಈಸಿ ಮಾಡಲಿಕ್ಕೆ. ನಾನು ತುಂಬ ಎಗ್ಗಿದು ರೆಸಿಪಿಯನ್ನು ಮಾಡಿದ್ದೇನೆ, ಬೇಕಿದ್ರೆ ನೀವು ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ ಮಾಡುವಂತಹ ಎಗ್ ಮಸಾಲ ಕರಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ. ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿ ತನಕ ಬಾಯ್, ಅಸ್ಸಲಾಮು ಅಲೈಕುಮ್.